ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಸಾತ್ಯಕೆಯಿಂದ ಸೋಮದತ್ತನ ಪರಾಜಯವು, ಅಶ್ವತ್ಥಾಮ ಘಟೋತ್ಕಚರ ಯುದ್ಧವು, ಅಶ್ವತ್ಥಾಮನ ಅದ್ಭುತ ಪರಾಕ್ರಮವು ಎಂಬ 157ನೆಯ ಅಧ್ಯಾಯಕ್ಕೆ ಸ್ವಾಗತ. ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು. ಮಹಾರಾಜ, ಇದಕ್ಕೆ ಮೊದಲು ಪ್ರಾಯೋಪವೇಶದಲ್ಲಿದ್ದ ಸೋಮದತ್ತ ಕುಮಾರನು ಸಾತ್ವಿಕೆಯಿಂದ ಹತನಾದನಷ್ಟೇ. ತನ್ನ ಮಗನ ಈ ಅನ್ಯಾಯದ ಕೊಲೆಯನ್ನು ನೋಡಿ ಸೋಮದತ್ತನು ದುಃಖಾಕ್ರೋಶಗಳಿಂದ ಸಾತ್ವಿಕೆಯನ್ನು ಕುರಿತು ಹೀಗೆಂದನು. ಓ ಸಾತ್ವಿಕಿ, ಕ್ಷತ್ರ ಧರ್ಮವೇನೋ ಮೇಲಾದುದೇ. ಮಹಾತ್ಮರಾದ ದೇವತೆಗಳು ಅದನ್ನು ಕೊಂಡಾಡುವರು. ಅಂತಹ ಉತ್ತಮ ಕ್ಷತ್ರ ಧರ್ಮವನ್ನು ತೊರೆದು ನೀನು ಕ್ರೂರರಾದ ಬೇಡರ ನೀತಿಯನ್ನು ಹೇಗೆ ತಾನೇ ಅನುಸರಿಸಿದೆ? ಪ್ರಾಜ್ಞನಾಗಿ ಕ್ಷತ್ರಿಯ ಧರ್ಮದಲ್ಲಿ ನೆಲೆಗೊಂಡವನು ಎಂದಿಗಾದರೂ ಇಂತಹ ಅಕೃತ್ಯವನ್ನು ನಡೆಸುವನೇ? ಯುದ್ಧವನ್ನು ಬಿಟ್ಟು ಹಿಂತಿರುಗಿದವರನ್ನು, ದೀನರನ್ನು, ಶಸ್ತ್ರತ್ಯಾಗ ಮಾಡಿದವರನ್ನು, ತನ್ನ ಪ್ರಾಣದಾನಕ್ಕಾಗಿ ಯಾಚಿಸುವವರನ್ನು ಧರ್ಮಜ್ಞನಾದ ನಿನ್ನಂತಹ ಕ್ಷತ್ರಿಯರು ಹೇಗೆ ತಾನೇ ಕೊಲ್ಲಬಹುದು? ಸಾತ್ವಿಕಿ, ವೃಷ್ಣಿಗಳೊಳಗೆಲ್ಲ ಪ್ರಖ್ಯಾತಿಗೊಂಡ ಮಹಾರಥರೆಂದರೆ ಮಹಾಬಾಹುವಾದ ಪ್ರದ್ಯುಮ್ನನೊಬ್ಬನು, ನೀನೊಬ್ಬನು, ಇಬ್ಬರೇ. ಅಂತಹ ಯಶಸ್ಸನ್ನು ಪಡೆದ ನೀನು ಮೊದಲೇ ಅರ್ಜುನನಿಂದ ಕತ್ತರಿಸಲ್ಪಟ್ಟ ತೋಳುಗಳುಳ್ಳವನಾಗಿ ಪ್ರಾಯೋಪವೇಶದಿಂದ ಶಸ್ತ್ರ ತ್ಯಾಗ ಮಾಡಿ ಕುಳಿತಿದ್ದ ನನ್ನ ಮಗನನ್ನು ಕೊಂದೆಯಲ್ಲ. ಇದೆಂತಹ ಅನ್ಯಾಯವು! ನೀನು ಬಹಳ ಘಾತುಕ ಕೃತ್ಯವನ್ನು ನಡೆಸಿದೆ. ಆ ನಿನ್ನ ಕ್ರೂರ ಕಾರ್ಯಕ್ಕೆ ಈಗಿನ ಯುದ್ಧದಲ್ಲಿ ತಕ್ಕ ಫಲವನ್ನು ನೀನು ನನ್ನಿಂದ ಅನುಭವಿಸದೆ ಹೋಗಲಾರೆ. ಎಲಾ ಮೂಢ, ಈಗಲೇ ನಾನು ನಿನ್ನ ತಲೆಯನ್ನು ಕತ್ತರಿಸುವೆನು ನೋಡು. ನನ್ನ ಇಬ್ಬರು ಮಕ್ಕಳ ಮೇಲೆ ಮತ್ತು ನನ್ನ ಧರ್ಮ ಕಾರ್ಯಗಳ ಮೇಲೆ, ನನ್ನ ಸುಕೃತದ ಮೇಲೆ ಆಣೆಯಿಟ್ಟು ಹೇಳುವೆನು, ನಾನೇ ವೀರನೆಂಬ ಗರ್ವವುಳ್ಳ ನಿನ್ನನ್ನು ಈ ರಾತ್ರಿಯು ಕಳೆಯುವುದರೊಳಗಾಗಿ ಕೊಲ್ಲದಿದ್ದರೆ ನಾನು ಘೋರ ನರಕಕ್ಕೆ ಬೀಳತಕ್ಕವನೇ. ಕುಂತಿ ಕುಮಾರನಾದ ಆ ಪಾರ್ಥನಿಂದ ನೀನು ರಕ್ಷಿಸಲ್ಪಡದಿದ್ದರೆ ನನ್ನ ಪುತ್ರ ಸಹೋದರಾದಿಗಳೆಲ್ಲರೊಡನೆ ಸೇರಿಸಿ ನಿನ್ನನ್ನು ಕೊಂದು ತೀರಿಸಿ ಬಿಡುವೆನು ಎಂದು ಆ ಸೋಮದತ್ತನು ಉಚ್ಚ ಧ್ವನಿಯಿಂದ ಶಂಖವನ್ನು ಊದಿದನು. ದೊಡ್ಡ ಸಿಂಹನಾದವನ್ನು ಮಾಡಿದನು. ಆಗ ಸಾತ್ಯಕಿಯು ಕ್ರೋಧಾವೇಶದಿಂದ ಸೋಮದತ್ತನನ್ನು ನೋಡಿ, ಓ ಕೌರವ ಕುಮಾರ, ಇದಕ್ಕೆಲ್ಲ ನಾನು ಹೆದರತಕ್ಕವನಲ್ಲ. ನಿನ್ನೊಡನೆ ಮಾತ್ರವಲ್ಲ, ಬೇರೆ ಯಾರೊಡನೆಯಾದರೂ ನಾನು ಯುದ್ಧಕ್ಕೆ ನಿಲ್ಲಲು ಹೆದರಿದವನಲ್ಲ. ನೀನು ನಿನ್ನ ಸಮಸ್ತ ಸೈನ್ಯಗಳಿಂದ ರಕ್ಷಿತನಾಗಿ ಬಂದು ಯುದ್ಧ ಮಾಡಿದರು ನಿನ್ನ ವಿಷಯದಲ್ಲಿ ನನಗೆ ಲವಮಾತ್ರವೂ ಭಯವಿಲ್ಲವೆಂದು ತಿಳಿ. ಅಸತ್ತುಗಳಿಗೆ ಯೋಗ್ಯವೂ ನಿರರ್ಥಕವೂ ಆದ ಇಂತಹ ಮಾತುಗಳಿಂದ ನೀನು ನನ್ನನ್ನು ಹೆದರಿಸಲಾರೆ. ಕ್ಷತ್ರಿಯ ಧರ್ಮದಲ್ಲಿರತಕ್ಕ ನಾನು ಈ ಬಾಯಿ ಬೆದರಿಕೆಗೆಲ್ಲ ಹೆದರುವವನಲ್ಲ. ನಿನಗೆ ನಿಜವಾಗಿ ನನ್ನೊಡನೆ ಯುದ್ಧ ಮಾಡಬೇಕೆಂಬ ಉದ್ದೇಶವಿದ್ದರೆ ನೀನು ನಿರ್ದಯವಾಗಿ ನನ್ನ ಮೇಲೆ ಬಾಣಗಳನ್ನು ಬಿಡು, ನನ್ನನ್ನು ಪ್ರಹರಿಸು, ನಾನು ನಿನ್ನನ್ನು ಹೊಡೆಯುವೆನು. ನಿನ್ನ ಮಗನಾದ ಭೂರಿಶ್ರವಸ್ಸು ನನ್ನನ್ನು ಎದುರಿಸಿ ಹತನಾದನು. ತನ್ನ ಸಹೋದರನ ಮರಣ ದುಃಖದಿಂದ ಪೀಡಿತನಾಗಿ ಬಂದ ಶಲನು ನನ್ನಿಂದ ಹತನಾದನು. ಈಗ ಅವರಿಬ್ಬರಲ್ಲಿ ಅಭಿಮಾನದಿಂದ ಯುದ್ಧಕ್ಕಾಗಿ ಬಂದ ನಿನ್ನನ್ನು ಕೊಲ್ಲುವೆನು ನೋಡು. ಮುಂದೆ ಬಂದು ನಿಲ್ಲು. ನೀನು ಉತ್ತಮ ಕುರುಕುಲಕ್ಕೆ ಸೇರಿದವನು, ಮಹಾರಥನು. ಯಾವನಲ್ಲಿ ದಾನ, ಇಂದ್ರಿಯ ನಿಗ್ರಹ, ಶೌಚ, ಅಹಿಂಸೆ, ಲಜ್ಜೆ, ಧೈರ್ಯ, ಕ್ಷಮೆ ಮುಂತಾದ ಎಲ್ಲ ಸದ್ಗುಣಗಳು ನಿರಪಾಯವಾಗಿ ಸೇರುವವೋ, ಮೃದಂಗ ಧ್ವಜವುಳ್ಳ ಅಂತಹ ಯುಧಿಷ್ಠಿರ ರಾಜನಿಗೆ ನೀನು ದ್ವೇಷಿಯಾದುದರಿಂದ ಆತನ ತೇಜಸ್ಸಿನಿಂದ ಮೊದಲೇ ನೀನು ಹತನಾಗಿರುವೆ. ಕರ್ಣ ಶಕುನಿಗಳೊಡನೆ ಸೇರಿ ನೀನು ಈಗಿನ ಯುದ್ಧದಲ್ಲಿ ನನ್ನಿಂದ ಪೂರ್ಣವಾಗಿ ನಾಶವನ್ನು ಹೊಂದುವೆ. ಆ ಕೃಷ್ಣಾರ್ಜುನರ ಪಾದಗಳ ಮೇಲೆ ಮತ್ತು ನನ್ನ ಪುಣ್ಯ ಕಾರ್ಯಗಳ ಮೇಲೆ ಆಣೆಯಿಟ್ಟು ಹೇಳುವೆನು ಕೇಳು. ಈಗಿನ ಯುದ್ಧದಲ್ಲಿ ಪಾಪಿಯಾದ ನಿನ್ನನ್ನು ನಿನ್ನ ಮಕ್ಕಳೊಡನೆ ನಾನು ಕೊಲ್ಲದೆ ಬಿಡುವವನಲ್ಲ. ನಿನ್ನನ್ನು ಕೊಂದ ಹೊರತು ನಾನು ರಣರಂಗವನ್ನು ಬಿಟ್ಟು ಹಿಂತಿರುಗುವವನು ಅಲ್ಲ. ನೀನಾಗಿ ಒಂದು ವೇಳೆ ಯುದ್ಧರಂಗವನ್ನು ಬಿಟ್ಟು ಓಡಿ ಹೋದರೆ ಆಗ ನೀನು ನನ್ನಿಂದ ಬದುಕಿಕೊಳ್ಳಬಹುದು ಎಂದನು. ಹೀಗೆ ಒಬ್ಬರನ್ನೊಬ್ಬರು ಮೂದಲಿಸುತ್ತಾ ಕೋಪದಿಂದ ಕೆಂಪೇರಿದ ಕಣ್ಣುಗಳುಳ್ಳವರಾಗಿ ಬಾಣಗಳನ್ನು ಬಿಡಲಾರಂಭಿಸಿದರು. 1000 ರಥಗಳೊಡನೆಯೂ 10,000 ಆನೆಗಳೊಡನೆಯೂ ದುರ್ಯೋಧನನು ಸೋಮದತ್ತನನ್ನು ಸುತ್ತಿ ನಿಂತನು. ಶಸ್ತ್ರಧಾರಿಗಳಲ್ಲಿ ಮೇಲೆನಿಸಿದ ನಿನ್ನ ಮೈದುನನಾದ ಶಕುನಿಯು ಇಂದ್ರ ಪರಾಕ್ರಮವುಳ್ಳ ತನ್ನ ಸಹೋದರರೊಡನೆಯೂ ತನ್ನ ಮಕ್ಕಳು ಮೊಮ್ಮಕ್ಕಳೊಡನೆಯೂ ಸೇರಿ ಯುದ್ಧಕ್ಕೆ ಸಿದ್ಧನಾಗಿ ಬಂದನು. ವಜ್ರದಂತೆ ದೃಢಾಂಗನು,
ಯುವಕನೂ ಆದ ಆ ಶಕುನಿಯ ಅಧೀನದಲ್ಲಿ ಲಕ್ಷಕ್ಕಿಂತಲೂ ಹೆಚ್ಚು ಅಶ್ವ ಸೈನ್ಯಗಳಿದ್ದವು. ಅವನು ಆ ಎಲ್ಲ ಪರಿವಾರಗಳೊಡನೆ ಸೋಮದತ್ತನನ್ನು ರಕ್ಷಿಸುತ್ತಿದ್ದನು. ಹೀಗೆ ಬಲಾಢ್ಯರಾದ ನಿನ್ನ ಕಡೆಯವರಿಂದ ರಕ್ಷಿತನಾದ ಸೋಮದತ್ತನು ಸಾತ್ವಿಕೆಯನ್ನು ಬಾಣಗಳಿಂದ ಮುಚ್ಚಿದನು. ಇದನ್ನು ನೋಡಿ ದೃಷ್ಟದ್ಯುಮ್ನನು ತನ್ನ ದೊಡ್ಡ ಸೈನ್ಯವನ್ನು ಸೇರಿಸಿಕೊಂಡು ಸಾತ್ವಿಕೆಗೆ ಬೆಂಬಲವಾಗಿ ಬಂದನು. ಉಭಯ ಸೈನ್ಯಗಳಿಗೂ ಘೋರ ಯುದ್ಧವು ಆರಂಭವಾಯಿತು. ಬಿರುಗಾಳಿಯಿಂದ ಕ್ಷುಭಿತವಾದ ಸಮುದ್ರಗಳ ಘೋಷದಂತೆ ಉಭಯ ಸೈನ್ಯದ ಹೊಡೆದಾಟದ ಧ್ವನಿಯು ಅತಿ ಪ್ರಬಲವಾಯಿತು. ಸೋಮದತ್ತನು ಸಾತ್ವಿಕೆಯ ಮೇಲೆ 9 ಬಾಣಗಳನ್ನು ಬಿಟ್ಟನು. ಇಷ್ಟರಲ್ಲಿಯೇ ಸಾತ್ವಿಕೆಯು 9 ಬಾಣಗಳಿಂದ ಆ ಸೋಮದತ್ತನನ್ನು ಬಲವಾಗಿ ಹೊಡೆದನು. ಇದರಿಂದ ಸೋಮದತ್ತನು ಬಹಳವಾಗಿ ನೊಂದು ಮೂರ್ಛಿತನಾಗಿ ರಥದ ಗದ್ದುಗೆಯ ಮೇಲೆಯೇ ಒರಗಿದನು. ಹೀಗೆ ಸೋಮದತ್ತನು ಮೂರ್ಛಿತನಾದುದನ್ನು ನೋಡಿ ಅವನ ಸಾರಥಿಯು ರಣರಂಗದಿಂದ ರಥವನ್ನು ಹಿಂತಿರುಗಿಸಿ ಬಿಟ್ಟನು. ಸೋಮದತ್ತನ ಸ್ಥಿತಿಯನ್ನು ನೋಡಿ ಸಹಿಸಲಾರದೆ ದ್ರೋಣನು ಸಾತ್ವಿಕೆಯನ್ನು ವಧಿಸುವ ಉದ್ದೇಶದಿಂದ ಬಾಣಗಳನ್ನು ಪ್ರಯೋಗಿಸುತ್ತಾ ಬಂದನು. ಇದನ್ನು ನೋಡಿ ಯುಧಿಷ್ಠಿರಾದಿ ಪಾಂಡವ ವೀರರು ಸಾತ್ವಿಕೆಯ ರಕ್ಷಣೆಗಾಗಿ ಓಡಿ ಬಂದರು. ಬಲಿಯು ದೇವತೆಗಳೊಡನೆ ತ್ರೈಲೋಕ್ಯ ವಿಜಯಕ್ಕಾಗಿ ಯುದ್ಧ ಮಾಡಿದಂತೆ ದ್ರೋಣನು ಪಾಂಡವರೊಡನೆ ತೀವ್ರ ಯುದ್ಧವನ್ನು ನಡೆಸಿದನು. ಬಾಣಗಳ ಬಲೆಯಿಂದ ಪಾಂಡವ ಸೈನ್ಯವನ್ನೆಲ್ಲ ಮುಚ್ಚಿದನು. ಯುಧಿಷ್ಠಿರನನ್ನು ಬಲವಾಗಿ ಹೊಡೆದನು. 10 ಬಾಣಗಳನ್ನು ಸಾತ್ಯಕಿಗೂ 20 ಬಾಣಗಳನ್ನು ದೃಷ್ಟದ್ಯುಮ್ನನಿಗೂ ಗುರಿಯಿಟ್ಟು ಹೊಡೆದನು. ಹಾಗೆಯೇ ಭೀಮನಿಗೆ 9, ನಕುಲನಿಗೆ 5, ಸಹದೇವನಿಗೆ 8, ಶಿಖಂಡಿಗೆ 100, ಉಪ ಪಾಂಡವರಲ್ಲಿ ಒಬ್ಬೊಬ್ಬರಿಗೆ 5, ವಿರಾಟನಿಗೆ 8, ದೃಪದನಿಗೆ 10, ಯುಧಾಮನ್ಯುವಿಗೆ 3, ಉತ್ತಮೋಜಸ್ಸಿಗೆ 6, ಹೀಗೆ ಒಬ್ಬೊಬ್ಬರ ಮೇಲೆಯೂ ಬಾಣಗಳನ್ನು ಹೊಡೆದನು. ಸೈನ್ಯಗಳನ್ನೆಲ್ಲ ಹೊಡೆದಟ್ಟಿದನು. ತಿರುಗಿ ಯುಧಿಷ್ಠಿರನನ್ನು ಎದುರಿಸಿ ಬಂದನು. ದ್ರೋಣನ ಬಾಣ ಪ್ರಹಾರಕ್ಕೆ ಹೆದರಿ ಅನೇಕ ಪಾಂಡವ ಸೈನಿಕರು ದೈನ್ಯದಿಂದ ಕೂಗಿಡುತ್ತಾ ದಿಕ್ಕು ದಿಕ್ಕಿಗೆ ಓಡಿದರು. ಹೀಗೆ ದ್ರೋಣನಿಂದ ಪಾಂಡವ ಸೈನ್ಯವು ಚದರಿಸಲ್ಪಡುತ್ತಿರುವುದನ್ನು ನೋಡಿ ಅರ್ಜುನನ ಮನಸ್ಸಿನಲ್ಲಿ ಕೋಪವು ಅಂಕುರಿಸಿತು. ಅವನು ಧನುರ್ಧಾರಿಯಾಗಿ ಆಚಾರ್ಯನನ್ನು ಎದುರಿಸಲು ವೇಗದಿಂದ ಬಂದನು. ಆಗ ಪಾಂಡವ ಸೈನ್ಯಗಳಿಗೆಲ್ಲ ತಿರುಗಿ ಧೈರ್ಯ ಉಂಟಾಗಿ ಅವೆಲ್ಲವೂ ಹಿಂತಿರುಗಿ ಬಂದವು. ದೊಡ್ಡ ಯುದ್ಧವು ನಡೆಯಿತು. ನಿನ್ನ ಮಕ್ಕಳಿಂದ ಪರಿವೃತನಾದ ದ್ರೋಣನು ತನ್ನ ಅಸ್ತ್ರಚಾತುರ್ಯದಿಂದ ಬಿರುಗಾಳಿಯು ತೂಲ ರಾಶಿಯನ್ನು ಹೇಗೋ ಹಾಗೆ ಪಾಂಡವ ಸೈನ್ಯವನ್ನೆಲ್ಲ ಚದುರಿಸುತ್ತಾ ಬಂದನು. ಆಗ ದ್ರೋಣನ ಆಕ್ರೋಶವನ್ನು ಕೇಳಬೇಕೆ? ಜ್ವಲಿಸುವ ಸೂರ್ಯಾಗ್ನಿಗಳಿಗೆ ಸಮಾನನಾಗಿ ಬಾಣಗಳೆಂಬ ಜ್ವಾಲೆಗಳನ್ನು ಕೆದರುತ್ತಿರುವನು. ಮಂಡಲಾಕಾರವಾಗಿ ಧನುಸ್ಸನ್ನು ಬಾಗಿಸಿ ಶತ್ರು ಸೈನ್ಯವನ್ನೆಲ್ಲ ದಹಿಸುತ್ತಿದ್ದನು. ಆತನನ್ನು ತಡೆಯಲು ಯಾವನೊಬ್ಬನು ಧೈರ್ಯದಿಂದ ಮುಂದೆ ಬರಲಿಲ್ಲ. ಯಾವನು ತನ್ನಿದಿರಿಗೆ ಬಂದರೆ ದ್ರೋಣನ ಬಾಣಗಳು ಆಗಲೇ ಅವನ ತಲೆಯನ್ನು ಭೇದಿಸಿ ಕೆಡಹುತ್ತಿದ್ದವು. ಆ ಕೊಲೆಯನ್ನು ತಡೆಯಲಾರದೆ ತಿರುಗಿ ಪಾಂಡವ ಸೈನ್ಯವು ಅರ್ಜುನನನ್ನು ಲಕ್ಷ್ಯ ಮಾಡದೆ ಪಲಾಯನ ಮಾಡಲಾರಂಭಿಸಿತು. ಇದನ್ನು ನೋಡಿ ಅರ್ಜುನನು ಕೃಷ್ಣನನ್ನು ಕುರಿತು, ವಾಸುದೇವ, ಇದೇನೋ ವಿಪರೀತಕ್ಕೆ ಬಂದಂತಿದೆ. ದ್ರೋಣನ ರಥದ ಬಳಿಗೆ ನಮ್ಮ ರಥವನ್ನು ಬಿಡು. ಈ ರಾತ್ರಿಯ ಯುದ್ಧವು ಬಹಳ ನಮಗೆ ದುಸ್ತರವಾಗಿ ತೋರುತ್ತಿದೆ ಎಂದನು. ಒಡನೆಯೇ ಕೃಷ್ಣನು ಬೆಳ್ಳಿ, ಹಾಲು ಮೊಲ್ಲೆಯ ಹೂವು ಮತ್ತು ಚಂದ್ರನಂತೆ ಸ್ವಚ್ಛವಾದ ಬಿಳಿ ಬಣ್ಣವುಳ್ಳ ತನ್ನ ರಥಾಶ್ವಗಳನ್ನು ತಟ್ಟಿ ದ್ರೋಣನ ರಥಕ್ಕೆ ಇದಿರಾಗಿ ವೇಗದಿಂದ ರಥವನ್ನು ಬಿಟ್ಟನು. ಇದನ್ನು ಕಂಡು ಭೀಮನು ದ್ರೋಣನ ಬಳಿಗೆ ತನ್ನ ರಥವನ್ನು ಬಿಡುವಂತೆ ತನ್ನ ಸಾರಥಿಗೆ ಹೇಳಿದನು. ಭೀಮನ ಸಾರಥಿಯಾದ ವಿಶೋಕನು ಅರ್ಜುನನ ರಥದ ಹಿಂದೆಯೇ ರಥವನ್ನು ಬಿಟ್ಟುಕೊಂಡು ಹೊರಟನು. ಹೀಗೆ ಸಹೋದರರಿಬ್ಬರು ದ್ರೋಣನಿಗೆ ಇದಿರಾಗಿ ಹೋಗುವುದನ್ನು ನೋಡಿ ಪಾಂಚಾಲ, ಸೃಂಜಯ, ಮಾತ್ಸ್ಯ, ಏದಿ, ಕಾರುಷ, ಕೋಸಲ, ಕೇಕಯ ದೇಶದ ಮಹಾರಥರೆಲ್ಲ ಭೀಮಾರ್ಜುನರ ರಥವನ್ನು ಹಿಂಬಾಲಿಸಿ ಹೋದರು. ತಿರುಗಿ ಘೋರ ಯುದ್ಧಕ್ಕೆ ಆರಂಭವಾಯಿತು. ದಕ್ಷಿಣ ಪಾರ್ಶ್ವದಿಂದ ಅರ್ಜುನನು, ಉತ್ತರ ಪಾರ್ಶ್ವದಿಂದ ಭೀಮನು ದೊಡ್ಡ ರಥಸೈನ್ಯಗಳೊಡನೆ ನಿನ್ನ ಸೈನ್ಯವನ್ನು ಮುತ್ತಿಕೊಂಡರು. ದೃಷ್ಟದ್ಯುಮ್ನ ಸಾತ್ವಿಕಿಗಳು ಸಹಾಯಕ್ಕೆ ಬಂದರು. ಬಿರುಗಾಳಿಯಿಂದ ಕ್ಷುಭಿತವಾದ ಸಮುದ್ರ ಘೋಷದಂತೆ ಸೈನ್ಯಗಳ ಹೊಡೆದಾಟದಿಂದ ಉಂಟಾದ ಧ್ವನಿಯು ಕೇಳಿಸುತ್ತಿದ್ದಿತು. ಭೂರಿಶ್ರವಸ್ಸಿನ ವಧದಿಂದ ಉಂಟಾದ ಕೋಪದಿಂದ ಅಶ್ವತ್ಥಾಮನು ಸಾತ್ವಿಕೆಯನ್ನು ಕೊಂದೇ ಬಿಡಬೇಕೆಂದು ವೇಗದಿಂದ ಹೊರಟನು. ಅದನ್ನು ನೋಡಿ ಘಟೋತ್ಕಚನು ಕರಡಿಯ ಚರ್ಮದಿಂದ ಹೊದಿಸಲ್ಪಟ್ಟ ಅಯೋಮಯವಾದ ತನ್ನ ಮಹಾರಥವನ್ನೇರಿ ಕೋಪದಿಂದ ಅಶ್ವತ್ಥಾಮನಿಗೆ ಎದುರಾದನು. ಮಹಾರಾಜ, ಆ ರಾಕ್ಷಸನ ರಥದ ಒಳಗಿನ ವೈಶಾಲ್ಯವೇ 30 ನಲ್ವಗಳು. ಇಲ್ಲಿ ನಲ್ವವೆಂದರೆ 400 ಮೊಳಗಳು. ಅದರ ಆ ರಥದ ವೈಶಾಲ್ಯವೇ 30 ನಲ್ವಗಳ ಅಳತೆಯುಳ್ಳದ್ದು. ಅದರಲ್ಲಿ ಅನೇಕ ಯಂತ್ರಗಳು ಸಿದ್ಧವಾಗಿ ಇಡಲ್ಪಟ್ಟಿರುವವು. ಅದರ ಧ್ವನಿಯು ಮಹಾಮೇಘ ಧ್ವನಿಯಂತೆ ಕೇಳಿಸುವುದು. ಈ ರಥಕ್ಕೆ ಹೂಡಿದ ವಾಹನಗಳ
ಆನೆಗಳ ವಾಹನಗಳು ಆನೆಗಳ ಆಕಾರಕ್ಕಿರುವವು. ಅವು ಕುದುರೆಗಳು ಅಲ್ಲ, ಆನೆಗಳು ಅಲ್ಲ, ಪಿಶಾಚಗಳು. ಕಾಲುಗಳನ್ನು ರೆಕ್ಕೆಗಳನ್ನು ಅಗಲಿಸಿ ವಿಶಾಲವಾಗಿ ಕಣ್ಣನ್ನು ತೆರೆದು ಆಗಾಗ ಕೂಗಿಡುತ್ತಿರುವ ಮಹಾಗೃಧ್ರವೊಂದು ಎತ್ತರವಾದ ಕಂಬದ ಮೇಲೆ ಅವನ ಧ್ವಜ ಚಿಹ್ನವಾಗಿ ಕಾಣಿಸುತ್ತಿರುವುದು. ರಕ್ತದಿಂದ ತೊಯ್ದ ಪತಾಕೆಗಳಿಂದಲೂ ಅಂತರಮಾಲೆಯ ತೋರಣಾಲಂಕಾರಗಳಿಂದಲೂ ಕೂಡಿದ ಆ ಘಟೋತ್ಕಚನ ರಥಕ್ಕೆ 8 ಚಕ್ರಗಳು, ಶೂಲ ಮುದ್ಗರಗಳನ್ನು, ಕಲ್ಲು ಮರಗಳನ್ನು ಆಯುಧಗಳನ್ನಾಗಿ ಹಿಡಿದು ಭಯಂಕರ ರೂಪವುಳ್ಳ ಅಕ್ಷೌಹಿಣಿ ಸಂಖ್ಯೆಯ ರಾಕ್ಷಸ ಸೈನ್ಯವು ಅವನಿಗೆ ಬೆಂಬಲವಾಗಿ ಬರುತ್ತಿರುವುದು. ಆ ಘಟೋತ್ಕಚನು ತನ್ನ ದೊಡ್ಡ ಬಿಲ್ಲನ್ನು ಎತ್ತಿಕೊಂಡು ಬರುವುದನ್ನು ನೋಡಿದಾಗಲೇ ನಮ್ಮವರಿಗೆಲ್ಲ ಎದೆ ನಡುಗಿತು. ಪ್ರಳಯ ಕಾಲದಲ್ಲಿ ದಂಡಪಾಣಿಯಾದ ಯಮನಂತೆ ಭಯಂಕರವಾಗಿ ಪರ್ವತ ಶಿಖರದಂತೆ ಉನ್ನತಾಕಾರದಿಂದಿದ್ದ ಆ ರಾಕ್ಷಸನಿಗೂ ಕೋರೆ ದಾಡೆಗಳಿಂದ ಭಯಂಕರವಾದ ಬಾಯಿ, ಶಂಖಾಕಾರದ ಕಿವಿಗಳು, ಉಬ್ಬಿದ ದವಡೆಗಳು, ಮೇಲಕ್ಕೆ ನಿಗುರಿದ ತಲೆಗೂದಲು, ವಿರೂಪವಾದ ಕಣ್ಣುಗಳು, ಉರಿಯನ್ನು ಕಕ್ಕುವ ಬಾಯಿ, ಆಳಕ್ಕಿಳಿದ ಹೊಟ್ಟೆ, ಕತ್ತಿನಲ್ಲಿ ದೊಡ್ಡ ಕಮರಿಗಳಂತಿರುವ ಹಳ್ಳಗಳು, ಕಿರೀಟದಿಂದ ಮರೆಸಲ್ಪಟ್ಟ ತಲೆ, ಹೀಗೆ ಸಮಸ್ತ ಭೂತಗಳಿಗೂ ಭಯವನ್ನು ಹುಟ್ಟಿಸತಕ್ಕ ಆಕಾರವುಳ್ಳ ಆ ಘಟೋತ್ಕಚನನ್ನು ನೋಡಿದೊಡನೆಯೇ ಕೌರವ ಸೈನ್ಯಕ್ಕೆ ಭಯದಿಂದ ಏನೂ ತೋರದಂತಾಯಿತು. ಇಷ್ಟರಲ್ಲಿಯೇ ಆ ರಾಕ್ಷಸನು ದೊಡ್ಡದೊಂದು ಗರ್ಜನೆಯನ್ನು ಮಾಡಿದನು. ಬಿರುಗಾಳಿಯ ಹೊಡೆತಕ್ಕೆ ಸಿಕ್ಕಿದ ಗಂಗಾ ಪ್ರವಾಹದ ಸುಳಿಯ ಘೋಷದಂತೆ ಅದು ನಿನ್ನ ಮಗನ ಸೈನ್ಯಕ್ಕೆ ಮತ್ತಷ್ಟು ಭೀತಿಯನ್ನು ಉಂಟುಮಾಡಿತು. ಈ ಭಯದಿಂದ ಆನೆ ಕುದುರೆಗಳಿಗೆ ಮಲಮೂತ್ರಗಳು ಕಿತ್ತುಕೊಂಡವು. ಪದಾತಿಗಳೆಲ್ಲರೂ ಕೂಗಿಡಲಾರಂಭಿಸಿದರು. ಇಷ್ಟರಲ್ಲಿಯೇ ನಿನ್ನ ಸೈನ್ಯದ ಮೇಲೆ 4 ಕಡೆಗಳಿಂದ ದೊಡ್ಡ ಕಲ್ಮಳೆಯು ಬೀಳಲಾರಂಭಿಸಿತು. ರಾತ್ರಿಯಲ್ಲಿ ರಾಕ್ಷಸರಿಗೆ ಬಲವು ಅಧಿಕವಾದುದರಿಂದ ಆ ರಾಕ್ಷಸ ಸೈನ್ಯವು ಅತಿ ವೀರ್ಯೋದ್ರೇಕದಿಂದ ವಿವಿಧ ಆಯುಧಗಳನ್ನು ಪ್ರಯೋಗಿಸತೊಡಗಿದರು. ಉಕ್ಕಿನ ಚಕ್ರಗಳು, ಭುಸುಂಡಿಗಳು, ಪ್ರಾಸ ತೋಮರ ಶೂಲಗಳು, ಶತಘ್ನಿಗಳು, ಪಟ್ಟಸಗಳು ಇವೆಲ್ಲ ಎಡಬಿಡದೆ ನಿನ್ನ ಸೈನ್ಯದ ಮೇಲೆ ಬೀಳುತ್ತಿದ್ದವು. ಈ ಭಯಂಕರವಾದ ಅನಾಹುತವನ್ನು ನೋಡಿ ನಿನ್ನ ಮಕ್ಕಳು ಕರ್ಣನು ಭಯದಿಂದ ಓಡಿದರು. ಆ ಸಮಯದಲ್ಲಿ ಒಳ್ಳೆ ಅಸ್ತ್ರಬಲವುಳ್ಳವನು ಮಾನಿಯೂ ಆದ ಅಶ್ವತ್ಥಾಮನೊಬ್ಬನು ಮಾತ್ರ ಧೈರ್ಯದಿಂದ ಎದೆಗೊಟ್ಟು ನಿಂತು ತನ್ನ ಬಾಣಗಳಿಂದ ಆ ಘಟೋತ್ಕಚನ ಮಾಯೆಯನ್ನೆಲ್ಲ ಅಡಗಿಸುತ್ತಾ ಬಂದನು. ಇದನ್ನು ನೋಡಿ ಕೋಪದಿಂದ ಘಟೋತ್ಕಚನು ಅಶ್ವತ್ಥಾಮನ ಮೇಲೆ ತೀವ್ರ ಬಾಣಗಳನ್ನು ಪ್ರಯೋಗಿಸಿದನು. ಆ ತೀವ್ರ ಬಾಣಗಳು ಅಶ್ವತ್ಥಾಮನ ಮೈಯನ್ನು ಭೇದಿಸಿಕೊಂಡು ಹುತ್ತದಲ್ಲಿ ಹೋಗುವ ಹಾವುಗಳಂತೆ ನೆಲದಲ್ಲಿ ನಾಟಿದವು. ಇದರಿಂದ ಅಶ್ವತ್ಥಾಮನು ಕುಪಿತನಾಗಿ 10 ತೀವ್ರ ಬಾಣಗಳನ್ನು ಪ್ರಯೋಗಿಸಿದನು. ಅದು ಘಟೋತ್ಕಚನ ಮರ್ಮ ಸ್ಥಾನಗಳಿಗೆ ನಾಟಿತು. ಅದರಿಂದ ನೊಂದ ಘಟೋತ್ಕಚನು ಮಹತ್ತಾದ ಕೋಪದಿಂದ 100,000 ಅರಗಳಿಂದಲೂ ಸುತ್ತಲೂ ಕತ್ತಿಯ ಅಲಗುಗಳಿಂದಲೂ ಕೂಡಿ ರತ್ನ ವಜ್ರಗಳಿಂದ ಅಲಂಕೃತವಾಗಿ ಬಾಲಸೂರ್ಯನಂತೆ ಜ್ವಲಿಸುತ್ತಿದ್ದ ಚಕ್ರವೊಂದನ್ನು ವೇಗದಿಂದ ಅಶ್ವತ್ಥಾಮನ ಮೇಲೆ ಬೀಸಿದನು. ಆದರೇನು, ಅಶ್ವತ್ಥಾಮನು ಅದನ್ನು ನಡುದಾರಿಯಲ್ಲಿಯೇ ಬಾಣಗಳಿಂದ ಭೇದಿಸಿದನು. ದರಿದ್ರನ ಮನೋರಥದಂತೆ ಆ ಚಕ್ರವು ವಿಫಲವಾಗಿ ಕೆಳಗೆ ಬಿದ್ದಿತು. ಅಮೋಘವಾದ ತನ್ನ ಚಕ್ರವು ವಿಫಲವಾದುದನ್ನು ನೋಡಿ ಘಟೋತ್ಕಚನು ಬಾಣಗಳನ್ನು ಬಿಡಲಾರಂಭಿಸಿ ರಾಹುವು ಸೂರ್ಯನನ್ನು ಹೇಗೋ ಹಾಗೆ ಅಶ್ವತ್ಥಾಮನನ್ನು ಮರೆಸಿದನು. ಇದೇ ಸಮಯದಲ್ಲಿ ಘಟೋತ್ಕಚನ ಮಗನು ಭೀಮನ ಮೊಮ್ಮಗನು ಆದ ಅಂಜನ ಪರ್ವನೆಂಬ ರಾಕ್ಷಸನು ತನ್ನ ತಂದೆಯ ಸಹಾಯಕ್ಕಾಗಿ ವೇಗದಿಂದ ಬಂದು ಅಶ್ವತ್ಥಾಮನನ್ನು ಬಾಣಗಳಿಂದ ತಡೆದನು. ಪರ್ವತದ ಮೇಲೆ ಮಳೆ ಕರೆದಂತೆ ಅಶ್ವತ್ಥಾಮನ ಮೇಲೆ ಬಾಣಗಳು ಎಡೆಬಿಡದೆ ಬೀಳುತ್ತಿದ್ದವು. ಆದರೇನು, ಪರಾಕ್ರಮದಲ್ಲಿ ರುದ್ರನಿಗೂ ಇಂದ್ರೋಪೇಂದ್ರರಿಗೂ ಸಮಾನನೆನಿಸಿದ ಅಶ್ವತ್ಥಾಮನು ಆ ಬಾಣ ವರ್ಷಕ್ಕೆ ಹೆದರದೆ ಅಂಜನ ಪರ್ವನ ಧ್ವಜವನ್ನು ಒಂದು ಬಾಣದಿಂದ ತುಂಡು ಮಾಡಿದನು. 2 ಬಾಣಗಳಿಂದ ಅವನ 2 ಸಾರಥಿಗಳನ್ನು, 3 ಬಾಣಗಳಿಂದ ರಥದ ಮುಂದಿನ ತ್ರಿವೇಣುವನ್ನು, 1 ಬಾಣದಿಂದ ಅವನ ಬಿಲ್ಲನ್ನು, 4 ಬಾಣಗಳಿಂದ ಅವನ 4 ರಥಾಶ್ವಗಳನ್ನು ಹೊಡೆದು ಕೆಡಹಿದನು. ಆ ಅಂಜನ ಪರ್ವನು ವಿರಥನಾಗಿ ಕೆಳಕ್ಕಿಳಿದು ಚಿನ್ನದ ಕಟ್ಟುಳ್ಳ ಒಂದು ಖಡ್ಗವನ್ನು ಕೈಗೆತ್ತಿಕೊಂಡು ನಿಲ್ಲಲು ಆ ಖಡ್ಗವನ್ನು ದ್ರೌಣಿಯು ಅಂದರೆ ಅಶ್ವತ್ಥಾಮನು ತುಂಡು ಮಾಡಿದನು. ಆಮೇಲೆ ಆ ಘಟೋತ್ಕಚನ ಕುಮಾರನು ಒಂದು ಗದೆಯನ್ನು ಬೀಸಿದನು. ಅದು ಅಶ್ವತ್ಥಾಮನ ಬಾಣದಿಂದ ತುಂಡಾಗಿ ಬಿದ್ದಿತು. ಒಡನೆಯೇ ಅಂಜನ ಪರ್ವನು ಗಗನಕ್ಕೆ ಹಾರಿ ಮೇಘದಂತೆ ಗರ್ಜಿಸುತ್ತಾ ಆಕಾಶದಿಂದ ವೃಕ್ಷಗಳ ಮಳೆಯನ್ನು ಕರೆದನು. ಹೀಗೆ ಆ ರಾಕ್ಷಸನು ಮಾಯೆಯಿಂದ ಯುದ್ಧ ಮಾಡತೊಡಗಲು ಅಶ್ವತ್ಥಾಮನು ಅದಕ್ಕೂ ಹಿಂಜರಿಯದೆ ಅವನ ಮೇಲೆ ಅಪರಿಮಿತವಾಗಿ ಬಾಣಗಳನ್ನು ವರ್ಷಿಸಿದನು. ಆಮೇಲೆ ರಾಕ್ಷಸನು ತಿರುಗಿ ಕೆಳಕ್ಕಿಳಿದು ಬೇರೊಂದು ರಥವನ್ನೇರಿ ಅಂಜನ ಪರ್ವತದಂತೆ ಅಶ್ವತ್ಥಾಮನ ಮುಂದೆ ನಿಂತನು. ಅಶ್ವತ್ಥಾಮನು ಅವನ ಮೇಲೆ ಎಡಬಿಡದೆ ಬಾಣಗಳನ್ನು ಪ್ರಯೋಗಿಸಿ ಕೊನೆಗೆ ರುದ್ರನು ಅಂಧಕಾಸುರನನ್ನು ಕೆಡಹಿದ ಹಾಗೆ ಅವನನ್ನು ಕೆಳಕ್ಕೆ ಕೆಡಹಿಬಿಟ್ಟನು.
ಅಶ್ವತ್ಥಾಮನಿಂದ ತನ್ನ ಮಗನು ಹತನಾಗಿ ಬಿದ್ದುದನ್ನು ನೋಡಿ ಘಟೋತ್ಕಚನು ಕೋಪದಿಂದ ತುಟಿಗಳನ್ನು ಅಲುಗಿಸುತ್ತಾ ದ್ರೋಣಪುತ್ರನ ಮುಂದೆ ನಿಂತನು. ಕಾಡುಗಿಚ್ಚು ಕಾಡನ್ನು ದಹಿಸುವಂತೆ ಪಾಂಡವ ಸೈನ್ಯವನ್ನೆಲ್ಲ ಬಾಣಜ್ವಾಲೆಯಿಂದ ದಹಿಸುತ್ತಿರುವ ಆ ಗುರುಪುತ್ರನನ್ನು ನೋಡಿ ಹೀಗೆಂದನು: ಓ ಬ್ರಾಹ್ಮಣ ಕುಮಾರ, ನಿಲ್ಲು, ನಿಲ್ಲು! ಇನ್ನು ನೀನು ನನ್ನಿಂದ ಬದುಕಿ ಹೋಗಲಾರೆ. ಅಗ್ನಿಕುಮಾರನಾದ ಸ್ಕಂದನು ಕ್ರೌಂಚವನ್ನು ಭೇದಿಸಿದಂತೆ ಈಗಲೇ ನಿನ್ನನ್ನು ಭೇದಿಸುವೆನು ಎನ್ನಲು ಅಶ್ವತ್ಥಾಮನು: ವತ್ಸ, ಹಿಡಿಂಬ ಕುಮಾರ, ನೀನೇನೋ ದೇವತೆಗಳಿಗೆ ಸಮಾನವಾದ ಪರಾಕ್ರಮವುಳ್ಳವನೇ. ಆದರೂ ನೀನು ನನಗಿದಿರಾಗಿ ನಿಲ್ಲಬಾರದು. ಬೇರೆಯವರೊಡನೆ ಯುದ್ಧಕ್ಕೆ ಹೋಗು. ಮಗನಿಗೆ ಸಮಾನನಾದ ನೀನು ತಂದೆಗೆ ಸಮಾನನಾದವರನ್ನು ಪೀಡಿಸುವುದು ನ್ಯಾಯವಲ್ಲ. ನಿನ್ನಲ್ಲಿ ನನಗೆ ನಿಜವಾಗಿ ರೋಷವಿಲ್ಲ. ಆದರೆ ರೋಷ ಉಂಟಾದ ಪ್ರಾಣಿಯು ತನ್ನನ್ನೇ ತಾನು ಕೊಲ್ಲುವುದಕ್ಕೂ ಹೇಸುವುದಿಲ್ಲ. ಆದುದರಿಂದ ಹೊರಟು ಹೋಗು ಎಂದನು. ಈ ಮಾತನ್ನು ಕೇಳಿ ಪುತ್ರಶೋಕ ಪೀಡಿತನಾದ ಘಟೋತ್ಕಚನು: ಓ ದ್ರೋಣಪುತ್ರ, ಬೇರೆ ಸಾಮಾನ್ಯ ಜನರಂತೆ ಯುದ್ಧಕ್ಕೆ ನಾನು ಹೆದರುವೆನೆಂದು ತಿಳಿದೆಯಾ? ಮಾತಿನಿಂದ ನನ್ನನ್ನು ಹೆದರಿಸುತ್ತಿರುವೆಯಾ? ಈ ಮಾತು ನಿನಗೆ ಯೋಗ್ಯವಲ್ಲ. ನಾನು ಪ್ರಖ್ಯಾತವಾದ ಕುರುವಂಶದಲ್ಲಿ ಭೀಮನಿಂದ ಹುಟ್ಟಿದವನು. ಯುದ್ಧದಲ್ಲಿ ವಿಮುಖರಾಗದ ಪಾಂಡವರ ಮಗನು. ರಾಕ್ಷಸರಿಗೆ ಅಧಿರಾಜನು. ಬಲದಲ್ಲಿ ದಶಗ್ರೀವನಿಗೆ ಸಮಾನನು. ಓ ಬ್ರಾಹ್ಮಣ, ನಿಲ್ಲು, ನಿಲ್ಲು! ನೀನು ನನ್ನಿಂದ ಬದುಕಿ ಹೋಗಲಾರೆ. ನಿನಗಿರುವ ಯುದ್ಧಾತುರವನ್ನು ಇಂದಿಗೆ ನಾನು ತೀರಿಸಿಬಿಡುವೆನು ಎಂದು ಹೇಳಿ ಸಿಂಹವು ಆನೆಯನ್ನು ಎದುರಿಸುವಂತೆ ಕೋಪದಿಂದ ಅಶ್ವತ್ಥಾಮನನ್ನು ಎದುರಿಸಿದನು. ಬಂಡಿಯ ಇರಿಚಿಯಂತೆ ದೊಡ್ಡ ಆಕಾರವುಳ್ಳ ಬಾಣಗಳನ್ನು ಅಶ್ವತ್ಥಾಮನ ಮೇಲೆ ವರ್ಷಿಸಿದನು. ಅವುಗಳನ್ನೆಲ್ಲ ಅಶ್ವತ್ಥಾಮನು ತನ್ನ ಬಾಣಗಳಿಂದ ಭೇದಿಸುತ್ತಾ ಬಂದನು. ಆಕಾಶವೆಲ್ಲ ಬಾಣಮಯವಾದಂತೆ ತೋರಿತು. ಅವರಿಬ್ಬರ ಶಸ್ತ್ರಾಸ್ತ್ರಗಳ ಸಂಘಟ್ಟನೆಯಿಂದ ಆಕಾಶದಲ್ಲಿ ಕಿಡಿಗಳುಂಟಾಗಿ ಕತ್ತಲೆಯಲ್ಲಿ ಮಿಂಚು ಹುಳುಗಳಂತೆ ಕಾಣುತ್ತಿದ್ದವು. ಘಟೋತ್ಕಚನು ವಿವಿಧ ಮಾಯಗಳನ್ನು ಪ್ರಯೋಗಿಸಿದನು. ಅವೆಲ್ಲವೂ ಅಶ್ವತ್ಥಾಮನಿಂದ ಭಗ್ನವಾಗಲು ಆಮೇಲೆ ತಾನು ಅದೃಶ್ಯನಾಗಿ ಬೇರೆ ತರದ ಮಾಯೆಯನ್ನು ಉಪಯೋಗಿಸಿದನು. ಒಡನೆಯೇ ಘಟೋತ್ಕಚನು ವೃಕ್ಷಗಳಿಂದ ದಟ್ಟವಾದ ಅನೇಕ ಶಿಖರಗಳುಳ್ಳ ಮಹಾಗಿರಿಯಂತೆ ಆಕಾರವನ್ನು ತಾಳಿ ಶೂಲ, ಪ್ರಾಸ, ಮಸಲ, ಖಡ್ಗ, ಖಡ್ಗಗಳೇ ಮೊದಲಾದ ಆಯುಧಗಳನ್ನು ತನ್ನಿಂದ ಪ್ರವಾಹರೂಪವಾಗಿ ಸುರಿಸುತ್ತಿದ್ದನು. ಆ ಬೆಟ್ಟದಿಂದ ವಿವಿಧ ಶಸ್ತ್ರಗಳು ಹೊರಟು ಬರುತ್ತಿದ್ದವು. ಅಂಜನಗಿರಿಯಂತೆ ಮಹೋನ್ನತ ಪರ್ವತವು ಎದುರಿಗೆ ಕಾಣಿಸುತ್ತಿದ್ದಿತು. ಅಶ್ವತ್ಥಾಮನು ಅದಕ್ಕೂ ಹೆದರಲಿಲ್ಲ. ಒಡನೆ ಅಶ್ವತ್ಥಾಮನು ವಜ್ರಾಸ್ತ್ರವನ್ನು ಪ್ರಯೋಗಿಸಿದನು. ವಜ್ರ ತಾಡನದಿಂದ ಆ ಪರ್ವತವು ಪುಡಿ ಪುಡಿಯಾಗಿ ಬಿದ್ದಿತು. ಆಮೇಲೆ ಘಟೋತ್ಕಚನು ತನ್ನ ಮಾಯೆಯಿಂದ ದೊಡ್ಡ ಕಾಮನ ಬಿಲ್ಲಿನಿಂದ ಕೂಡಿದ ಮೇಘದಂತೆ ಕಾಣಿಸಿ ಅಶ್ವತ್ಥಾಮನ ಮೇಲೆ ತೀವ್ರವಾದ ಕಲ್ಮಳೆಯನ್ನು ಕರೆದನು. ಇದನ್ನು ನೋಡಿ ಅಶ್ವತ್ಥಾಮನು ವಾಯವ್ಯಾಸ್ತ್ರದಿಂದ ಆ ಮೇಘವನ್ನು ತೂರಿಸಿಬಿಟ್ಟನು. ಅಲ್ಲದೆ ತನ್ನ ಬಾಣಗಳಿಂದ ದಿಕ್ಕುಗಳನ್ನೆಲ್ಲ ಮರೆಸಿ ಸಾವಿರಾರು ರಥಗಳನ್ನು ಚೂರ್ಣ ಮಾಡಿದನು. ಇಷ್ಟರಲ್ಲಿಯೇ ತಿರುಗಿ ಘಟೋತ್ಕಚನು ಅನೇಕ ರಾಕ್ಷಸ ಸೈನ್ಯಗಳಿಂದ ಪರಿವೃತನಾಗಿ ರಥವನ್ನೇರಿ ಧನುರ್ಧಾರಿಯಾಗಿ ಯುದ್ಧಕ್ಕೆ ಬಂದನು. ಸಿಂಹ ಶಾರ್ದೂಲಗಳಂತೆ ಪರಾಕ್ರಮವುಳ್ಳವರು, ಮದದಾನೆಗಳಂತೆ ಬಲಾಢ್ಯರು, ಭಯಂಕರವಾದ ವಿಕಾರ ರೂಪದ ಕಣ್ಣು, ಕಿವಿ, ಮೂಗು, ತಲೆ ಮುಂತಾದ ಅವಯವಗಳುಳ್ಳವರು ಆದ ಅನೇಕ ರಾಕ್ಷಸರು ಆನೆ, ಕುದುರೆ, ರಥಗಳನ್ನೇರಿ ಘಟೋತ್ಕಚನಿಗೆ ಬೆಂಬಲವಾಗಿ ನಿಂತರು. ಪೌಲಸ್ತ್ಯರು, ಯಾತುಧಾನರು, ಇಂದ್ರ ಪರಾಕ್ರಮವುಳ್ಳ ತಾಮಸರು ಮೊದಲಾದ ಬೇರೆ ಬೇರೆ ಪಂಗಡದ ರಾಕ್ಷಸರು ಆ ಸೈನ್ಯದಲ್ಲಿ ಸೇರಿದ್ದರು. ಒಬ್ಬೊಬ್ಬರು ಶಸ್ತ್ರಗಳನ್ನು, ವಿಚಿತ್ರ ಕವಚ ಭೂಷಣಗಳನ್ನು ಧರಿಸಿರುವರು. ಒಬ್ಬೊಬ್ಬರು ವೀರರು, ಮಹಾಬಲಾಢ್ಯರು, ಭಯಂಕರ ವೇಗವುಳ್ಳವರು, ಕೋಪದಿಂದ ಕಣ್ಣಾಲಗಳನ್ನು ತೊಳಲಿಸುತ್ತಾ ಯುದ್ಧಾತುರದಿಂದ ಬಂದು ನಿಂತರು. ಅವರನ್ನು ನೋಡಿದ ಮಾತ್ರಕ್ಕೆ ನಿನ್ನ ಮಗನು ಭಯಪಟ್ಟುದನ್ನು ನೋಡಿ ಅಶ್ವತ್ಥಾಮನು: ದುರ್ಯೋಧನ, ಹೆದರಬೇಡ, ಬಾ, ಈಗಲೇ ನಾನು ಇವರನ್ನೆಲ್ಲ ಅವರ ಸಹೋದರರೊಡನೆ ಮತ್ತು ಅವರ ಸಹಾಯಕ್ಕಾಗಿ ಬಂದ ಎಲ್ಲ ರಾಜರೊಡನೆ ಸೇರಿಸಿ ಕೊಲ್ಲುವೆನು. ಇಂದಿಗೆ ನಿನ್ನ ಶತ್ರುಗಳು ತೀರಿದರೆಂದು ತಿಳಿ ಪ್ರತಿಜ್ಞೆ ಮಾಡಿ ಹೇಳುವೆನು. ನೀನು ಚಿಂತಿಸಬೇಡ, ನಿನ್ನ ಸೈನ್ಯಗಳಿಗೂ ಧೈರ್ಯವನ್ನು ಕೊಡು ಎಂದನು. ಅದಕ್ಕೆ ಆ ದುರ್ಯೋಧನನು: ಓ ಆಚಾರ್ಯ ಪುತ್ರ, ನೀನು ಅಷ್ಟು ದೊಡ್ಡ ಮನಸ್ಸನ್ನಿಟ್ಟರೆ ಅದೇನು ಅಸಾಧ್ಯ ಕಾರ್ಯವಲ್ಲ. ನಮ್ಮಲ್ಲಿ ನಿನಗೆ ಅಧಿಕ ಭಕ್ತಿ ಇರುವುದು ಎಂಬುದನ್ನು ನಾವು ಬಲ್ಲೆವು ಎಂದನು. ರಾಜ, ನಿನ್ನ ಮಗನು ಅಶ್ವತ್ಥಾಮನಿಗೆ ಹೀಗೆಂದು ಹೇಳಿ ಶಕುನಿಯನ್ನು ಕುರಿತು: ಮಾತುಲ, ಅದು ಸಹಸ್ರ ರಥಗಳನ್ನು, ಯುದ್ಧ ಸಮರ್ಥಗಳಾದ ಕುದುರೆಗಳನ್ನು ಸೇರಿಸಿಕೊಂಡು ಬರುವ ಅರ್ಜುನನಿಗೆ ನೀನು 60,000 ರಥಗಳೊಡನೆ ಇದಿರಾಗಿ ಹೊರಡು. ಕರ್ಣ, ಕೃಪ, ವೃಷಸೇನರು, ನೀಲನು, ಕೃತವರ್ಮನು, ಪುರುಮಿತ್ರನು, ಸುತಾಪನನು, ದುಶ್ಶಾಸನನು, ಉತ್ತರ ದೇಶದ ರಾಜರು ನಿನಗೆ ಬೆಂಬಲವಾಗಿ ಬರುವರು.
ಅಷ್ಟು ಮಾತ್ರವಲ್ಲ, ನಿಕುಂಭನು, ಕುಂಡಭೇದಿ, ಪುರಂಜಯನು, ಹೇಮಕಂಪನನು, ಶಲ್ಯನು, ಆರುಣಿ, ಇಂದ್ರಸೇನನು, ಸಂಜಯನು, ವಿಜಯನು, ಜಯನು, ಕಮಲಾಕ್ಷನು, ಪರಾಕ್ರವತಿ, ಜಯವರ್ಮನು, ಸುದರ್ಶನನು ಇವರೆಲ್ಲರೂ ನಿನ್ನನ್ನು ಹಿಂಬಾಲಿಸುವರು. 6 ಲಕ್ಷ ಪದಾತಿಗಳನ್ನು ನಿನ್ನೊಡನೆ ಕಳುಹಿಸಿಕೊಡುವೆನು. ಇಷ್ಟು ಸೈನ್ಯದೊಡನೆ ನೀನು ಹೋಗಿ ಆ ಭೀಮನನ್ನು, ನಕುಲ ಸಹದೇವರನ್ನು, ಧರ್ಮರಾಜನನ್ನು ಕೊಂದು ಬರಬೇಕು. ಇಂದ್ರನು ದೈತ್ಯರನ್ನು ಹೇಗೋ ಹಾಗೆ ನೀನು ಶತ್ರುಗಳನ್ನು ಜಯಿಸಿ ಬಾ. ನಿನ್ನಲ್ಲಿಯೇ ಈಗ ನಮಗೆ ಪೂರ್ಣವಾದ ಭರವಸೆ ಇರುವುದು. ಅಗ್ನಿಕುಮಾರನಾದ ಷಣ್ಮುಖನು ದೈತ್ಯ ಸೇನೆಯನ್ನು ಧ್ವಂಸ ಮಾಡಿದಂತೆ ಪಾಂಡವ ಸೇನೆಯನ್ನು ನೀನು ಧ್ವಂಸ ಮಾಡಬೇಕು ಎಂದನು. ಈ ಮಾತನ್ನು ಕೇಳಿದೊಡನೆಯೇ ಶಕುನಿಯು ಪಾಂಡವರನ್ನು ಕೊಂದು ನಿನ್ನ ಮಕ್ಕಳಿಗೆ ಪ್ರಿಯವನ್ನು ಉಂಟು ಮಾಡಬೇಕೆಂಬ ದೃಢೋದ್ದೇಶದಿಂದ ಸೇನಾ ಸನ್ನಾಹದೊಡನೆ ಹೊರಟನು. ಅಲ್ಲಿ ಅಶ್ವತ್ಥಾಮನಿಗೂ ಘಟೋತ್ಕಚನಿಗೂ ಇಂದ್ರ ಪ್ರಹ್ಲಾದರಿಗೆ ನಡೆದ ಯುದ್ಧದಂತೆ ದೊಡ್ಡ ಯುದ್ಧವು ನಡೆಯುತ್ತಿದ್ದಿತು. ಆ ರಾತ್ರಿಯಲ್ಲಿ ಪ್ರಬಲ ಯುದ್ಧವು ನಡೆಯುವಾಗ ಘಟೋತ್ಕಚನು ವಿಷ ಸಮಾನಗಳಾದ 10 ಬಾಣಗಳನ್ನು ಅಶ್ವತ್ಥಾಮನ ಎದೆಗೆ ಗುರಿಯಿಟ್ಟು ಹೊಡೆದನು. ಆ ಬಾಣಗಳಿಂದ ಅಶ್ವತ್ಥಾಮನು ಬಹಳವಾಗಿ ನೊಂದು ಬಿರುಗಾಳಿಯಿಂದ ಮುರಿಯಲ್ಪಟ್ಟ ಮರದಂತೆ ರಥದ ಗದ್ದುಗೆಯ ಮೇಲೆ ಪ್ರಜ್ಞೆ ತಪ್ಪಿ ಹೊರಗಿದನು. ಇದೇ ಸಮಯದಲ್ಲಿ ಘಟೋತ್ಕಚನು ಅಶ್ವತ್ಥಾಮನ ಕೈಯಲ್ಲಿದ್ದ ಬಿಲ್ಲನ್ನು ಕತ್ತರಿಸಿ ಬಿಟ್ಟನು. ಇಷ್ಟರಲ್ಲಿಯೇ ಅಶ್ವತ್ಥಾಮನು ತಿರುಗಿ ಚೇತರಿಸಿಕೊಂಡು ಬೇರೊಂದು ದೊಡ್ಡ ಬಿಲ್ಲನ್ನು ಎತ್ತಿಕೊಂಡು ಘಟೋತ್ಕಚನ ಮೇಲೆ ಎಡಬಿಡದೆ ಬಾಣವರ್ಷಗಳನ್ನು ಕರೆದನು. ಅಶ್ವತ್ಥಾಮನ ಬಾಣಗಳಿಂದ ರಾಕ್ಷಸ ಸೈನ್ಯವೆಲ್ಲ ಚದರಿಸಲ್ಪಟ್ಟಿತು. ಆನೆಗಳ ಗುಂಪಿಗೆ ಸಿಂಹವು ನುಗ್ಗಿದಂತೆ ಅಶ್ವತ್ಥಾಮನು ಆ ರಾಕ್ಷಸ ಸೈನ್ಯವನ್ನೆಲ್ಲ ಉಲ್ಲೋಲ ಕಲ್ಲೋಲ ಮಾಡಿದನು. ಆ ರಾಕ್ಷಸರ ರಥಾಶ್ವ ಸಾರಥಿಗಳನ್ನು, ಆನೆಗಳನ್ನು, ಕುದುರೆಗಳನ್ನು, ಪ್ರಳಯ ಕಾಲದ ಬೆಂಕಿಯು ಪ್ರಾಣಿಗಳನ್ನು ಹೇಗೋ ಹಾಗೆ ಅಶ್ವತ್ಥಾಮನ ಬಾಣ ಜ್ವಾಲೆಯು ದಹಿಸಿಬಿಟ್ಟಿತು. ಹೀಗೆ ಅಶ್ವತ್ಥಾಮನು ತನ್ನ ಆಗ್ನೇಯಾಸ್ತ್ರದಿಂದ ಅಕ್ಷೌಹಿಣಿಯ ಸಂಖ್ಯೆಯ ರಾಕ್ಷಸ ಸೈನ್ಯವನ್ನೆಲ್ಲ ದಹಿಸಿ ತ್ರಿಪುರ ದಹನ ಮಾಡಿ ಬಂದ ರುದ್ರನಂತೆ ಶೋಭಿಸುತ್ತಿದ್ದನು. ಪ್ರಳಯ ಕಾಲಾಗ್ನಿಯು ಸಮಸ್ತ ಭೂತಗಳನ್ನು ದಹಿಸಿದ ಮೇಲೆ ಹೇಗೋ ಹಾಗೆ ಜಯಶೀಲನಾದ ದ್ರೋಣಪುತ್ರನು ಮಹೋತ್ಸಾಹದಿಂದ ಇರುವುದನ್ನು ನೋಡಿ ಘಟೋತ್ಕಚನಿಗೆ ಮಹತ್ತಾದ ಕೋಪ ಉಂಟಾಯಿತು. ಅವನು ತನ್ನ ರಾಕ್ಷಸ ಸೈನ್ಯವನ್ನು ಕುರಿತು, ಕೊಲ್ಲಿರಿ, ದ್ರೋಣಪುತ್ರನನ್ನು ಬೇಗನೆ ಸಂಹರಿಸಿರಿ ಎಂದು ಬಾರಿ ಬಾರಿಗೂ ಹುರಿಗೊಳಿಸುತ್ತಿದ್ದನು. ಭಯಂಕರ ರೂಪದಿಂದಲೂ ದೊಡ್ಡ ಬಾಯಿಂದಲೂ ಕೋರೆ ದಾಡೆಗಳಿಂದಲೂ ಭಯಂಕರವಾದ ನಾಲಗೆಯಿಂದಲೂ ಕೂಡಿದ ಅನೇಕ ರಾಕ್ಷಸರು ಬಾಯನ್ನು ತೆರೆದುಕೊಂಡು ಭೂಮಿಯನ್ನು ನಡುಗಿಸುವಂತೆ ಸಿಂಹನಾದ ಮಾಡುತ್ತಾ ವಿವಿಧ ಆಯುಧಗಳನ್ನು ಹಿಡಿದು ಅಶ್ವತ್ಥಾಮನಿಗೆ ಎದುರಾದರು. ಶತಘ್ನಿ, ಪರಿಘ, ಅಶನಿ, ಶೂಲ, ಪಟ್ಟಸ, ಖಡ್ಗ, ಗದೆ, ಭಿಂಡಿವಾಲ, ಮುಸಲ, ಪರಶು, ಪ್ರಾಸ, ತೋಮರ, ಕಣಪ, ಕಂಪನ, ಬುಸುಂಡಿ, ಗದೆ, ಉಕ್ಕಿನ ಕಂಬಗಳು, ಕಲ್ಲುಗಳು, ಮುದ್ಗರಗಳು ಇವನ್ನೆಲ್ಲ ನಾನಾ ದಿಕ್ಕುಗಳಿಂದ ಆ ಅಶ್ವತ್ಥಾಮನ ತಲೆಯ ಮೇಲೆ ಬೀಸಿ ಬಡಿಯುತ್ತಿದ್ದರು. 100,000 ಸಂಖ್ಯೆಯ ರಾಕ್ಷಸರು ನಾನಾ ದಿಕ್ಕುಗಳಿಂದ ಎಡಬಿಡದೆ ಹೀಗೆ ಶಸ್ತ್ರ ವರ್ಷವನ್ನು ಕರೆಯುತ್ತಿರಲು ಇಂದಿಗೆ ಅಶ್ವತ್ಥಾಮನ ಆಶೆಯು ತೀರಿತೆಂದು ನಿನ್ನ ಕಡೆಯ ಯೋಧರೆಲ್ಲರೂ ಭಯದಿಂದ ತತ್ತಳಿಸುತ್ತಿದ್ದರು. ಆದರೆ ಮಹಾಪರಾಕ್ರಮಿಯಾದ ದ್ರೋಣಪುತ್ರನು ತನ್ನ ವಜ್ರ ಸಮಾನಗಳಾದ ಬಾಣಗಳಿಂದ ಆ ಶಸ್ತ್ರ ವರ್ಷಗಳನ್ನೆಲ್ಲ ಧ್ವಂಸ ಮಾಡಿದನು. ತನ್ನ ದಿವ್ಯಾಸ್ತ್ರಗಳಿಂದ ಅನೇಕ ರಾಕ್ಷಸರನ್ನು ಕೊಂದನು. ಆ ಬಾಣ ಪ್ರಹಾರವನ್ನು ತಡೆಯಲಾರದೆ ರಾಕ್ಷಸ ಸೈನ್ಯವು ಸಿಂಹಗಳ ಗುಂಪಿನಿಂದ ಚದರಿಸಲ್ಪಟ್ಟ ಆನೆಯ ಹಿಂಡಿನಂತೆ ವ್ಯಾಕುಲವಾಗಿತು. ಕೆಲವು ರಾಕ್ಷಸರು ತಮ್ಮ ಜೀವದಾಸೆಯನ್ನು ಬಿಟ್ಟು ಅಶ್ವತ್ಥಾಮನನ್ನು ಕೊಲ್ಲಬೇಕೆಂದು ಮುಂದುವರಿದರು. ಮಹಾರಾಜ, ಅಶ್ವತ್ಥಾಮನ ಅದ್ಭುತ ಪರಾಕ್ರಮವನ್ನು ಆಗ ನಾವು ತಿಳಿದೆವು. ಬೇರೊಬ್ಬರಿಗೆ ಸಾಧ್ಯವಲ್ಲದ ಪರಾಕ್ರಮ ಕಾರ್ಯವನ್ನು ಅವನು ನಡೆಸಿದನು. ಮಹಾಸ್ತ್ರಗಳನ್ನೆಲ್ಲ ಬಲ್ಲ ಆ ದ್ರೋಣಪುತ್ರನು ತಾನೊಬ್ಬನೇ ಅಸಹಾಯನಾಗಿ ಅಷ್ಟು ದೊಡ್ಡ ರಾಕ್ಷಸ ಸೈನ್ಯವನ್ನು ಕ್ಷಣ ಮಾತ್ರದಲ್ಲಿ ತನ್ನ ಬಾಣದುರಿಗೆ ಆಹುತಿ ಮಾಡಿದನು. ಆ ಸಮಯದಲ್ಲಿ ಅಶ್ವತ್ಥಾಮನನ್ನು ಕಣ್ಣಿಂದ ನೋಡುತ್ತಾ ನಿಲ್ಲುವುದಕ್ಕೂ ಪಾಂಡವ ವೀರರಲ್ಲಿ ಯಾವನೊಬ್ಬನೂ ಸಮರ್ಥನಾಗಲಿಲ್ಲ. ಆಗಲೂ ವೀರನಾದ ಆ ಘಟೋತ್ಕಚನೊಬ್ಬನೇ ಎದೆಗುಂದದೆ ಅಶ್ವತ್ಥಾಮನನ್ನು ಎದುರಿಸಿ ನಿಂತನು. ಆಗ ಕೋಪದಿಂದ ಘಟೋತ್ಕಚನು ಆಗಾಗ ಕೈಗಳನ್ನು ಹಿಸುಕುವನು, ತುಟಿಗಳನ್ನು ಕಚ್ಚುವನು. ಹೇಗಾದರೂ ಅಶ್ವತ್ಥಾಮನನ್ನು ಕೊಂದು ತೀರಿಸಬೇಕೆಂಬ ದೃಢ ಸಂಕಲ್ಪದಿಂದ ಆ ಭೀಮಪುತ್ರನು ತನ್ನ ಸಾರಥಿಯಾದುದನ್ನು ನೋಡಿ ಅಶ್ವತ್ಥಾಮನ ಸಮೀಪಕ್ಕೆ ರಥವನ್ನು ಬಿಡು ಎಂದನು. ಅವನ ರಥವು ಮುಂದುವರಿಯಿತು. ಇಬ್ಬರಿಗೂ ದ್ವೈರಥ ಯುದ್ಧವು ಆರಂಭವಾಯಿತು. ಘಟೋತ್ಕಚನು ದೊಡ್ಡದೊಂದು ಸಿಂಹನಾದವನ್ನು ಮಾಡಿ ಗಂಟೆಯುಳ್ಳದ್ದು ದೇವ ನಿರ್ಮಿತವೂ ಅತಿ ಭಯಂಕರವೂ ಆದ ಒಂದು ವಜ್ರಾಯುಧವನ್ನು ಅಶ್ವತ್ಥಾಮನಿಗೆ ಗುರಿಯಿಟ್ಟು ಬೀಸಿದನು.
ಇದನ್ನು ನೋಡಿ ಅಶ್ವತ್ಥಾಮನು ಥಟ್ಟನೆ ತನ್ನ ಕೈಯಲ್ಲಿದ್ದ ಬಿಲ್ಲನ್ನು ಕೆಳಗಿಟ್ಟು ಆ ಆಯುಧವನ್ನು ಕೈಯಿಂದ ಆತುಕೊಂಡು ಅದನ್ನೇ ಘಟೋತ್ಕಚನ ರಥದ ಮೇಲೆ ಪ್ರಯೋಗಿಸಿದನು. ಘಟೋತ್ಕಚನು ರಥದಿಂದ ಕೆಳಕ್ಕೆ ಹಾರಿಬಿಟ್ಟನು. ಆ ವಜ್ರವು ಘಟೋತ್ಕಚನ ರಥಕ್ಕೆ ತಗುಲಿದೊಡನೆ ಆ ರಥವು ರಥಾಶ್ವ ಧ್ವಜ ಸಾರಥಿಗಳೊಡನೆ ಭಸ್ಮೀಭೂತವಾಯಿತು. ಅಶ್ವತ್ಥಾಮನ ಈ ಅದ್ಭುತ ಕಾರ್ಯವನ್ನು ನೋಡಿ ಸಮಸ್ತ ಭೂತಗಳು ಆಶ್ಚರ್ಯಪಟ್ಟವು. ಅಶ್ವತ್ಥಾಮನು ರುದ್ರ ನಿರ್ಮಿತವಾದ ಆ ಮಹಾ ಆಯುಧವನ್ನು ಕೈಯಿಂದಲೇ ಆತುಕೊಂಡು ಅದನ್ನೇ ಹಿಂತಿರುಗಿ ಪ್ರಯೋಗಿಸಿದ ಈ ವೀರ್ಯ ಕಾರ್ಯಕ್ಕಾಗಿ ಜನರೆಲ್ಲರೂ ಅವನನ್ನು ಕೊಂಡಾಡಿದರು. ಆಮೇಲೆ ಘಟೋತ್ಕಚನು ದೃಷ್ಟದ್ಯುಮ್ನನ ರಥದ ಬಳಿಗೆ ಹೋಗಿ ಅಲ್ಲಿಂದ ಇಂದ್ರಧನುಸ್ಸಿಗೆ ಸಮಾನವಾದ ದೊಡ್ಡ ಧನುಸ್ಸೊಂದನ್ನು ಎತ್ತಿಕೊಂಡು ಬಂದು ತಿರುಗಿ ಅಶ್ವತ್ಥಾಮನ ಮೇಲೆ ತೀಕ್ಷ್ಣ ಬಾಣಗಳನ್ನು ಬಿಡಲಾರಂಭಿಸಿದನು. ದೃಷ್ಟದ್ಯುಮ್ನನು ಕೂಡ ಎದೆಗುಂದದೆ ಅಶ್ವತ್ಥಾಮನ ಎದೆಗೆ ಗುರಿಯಿಟ್ಟು ಸರ್ಪ ಸಮಾನಗಳಾದ ಬಾಣಗಳನ್ನು ಬಿಡುತ್ತಿದ್ದನು. ಇದನ್ನು ನೋಡಿ ಅಶ್ವತ್ಥಾಮನು ಅಗ್ನಿ ಜ್ವಾಲೆಗಳಿಗೆ ಸಮಾನಗಳಾದ ಪ್ರತಿ ಬಾಣಗಳನ್ನು ಬಿಡಲು ಆ ದೃಷ್ಟದ್ಯುಮ್ನನ ಬಾಣಗಳೆಲ್ಲ ಅದರಿಂದ ಪ್ರತಿಹತವಾದವು. ಅಲ್ಲಿ ಅವರಿಬ್ಬರಿಗೂ ನೋಡುವವರಿಗೆ ಆಶ್ಚರ್ಯಕರವಾದ ಪ್ರಬಲ ಯುದ್ಧವಾಗಿತ್ತು. ಅಶ್ವತ್ಥಾಮನಿಗೆ ಅದು ಯುದ್ಧೋತ್ಸಾಹವನ್ನು ಹೆಚ್ಚಿಸುತ್ತಿದ್ದಿತು. ಇಷ್ಟರಲ್ಲಿಯೇ ಭೀಮನು 1000 ರಥಗಳೊಡನೆಯೂ 300 ಆನೆಗಳೊಡನೆಯೂ 6,000 ಕುದುರೆಗಳೊಡನೆಯೂ ಸೇರಿ ಆ ಪ್ರದೇಶಕ್ಕೆ ಬಂದನು. ಅಶ್ವತ್ಥಾಮನು ಘಟೋತ್ಕಚನೊಡನೆಯೂ ಸೇನಾ ಸಮೇತನಾದ ದೃಷ್ಟದ್ಯುಮ್ನನೊಡನೆಯೂ ತಾನೊಬ್ಬನೇ ಯುದ್ಧ ಮಾಡುತ್ತಾ ಅದರಲ್ಲಿ ಬೇರೊಬ್ಬರಿಗೆ ಸಾಧ್ಯವಲ್ಲದ ಆಶ್ಚರ್ಯ ಪರಾಕ್ರಮವನ್ನು ತೋರಿಸಿದನು. ನಿಮಿಷ ಮಾತ್ರದಲ್ಲಿ ಗಜ ತುರಗ ರಥ ಪದಾತಿಗಳೆಂಬ ಚತುರಂಗಗಳಿಂದ ಕೂಡಿದ ಅಕ್ಷೌಹಿಣಿ ಸಂಖ್ಯೆಯ ರಾಕ್ಷಸ ಸೈನ್ಯವನ್ನೆಲ್ಲ ಕೊಂದು ಕೆಡಹಿದನು. ಪಂಚ ಪಾಂಡವರು, ಘಟೋತ್ಕಚನು, ದೃಷ್ಟದ್ಯುಮ್ನನು, ಶ್ರೀಕೃಷ್ಣನು ಇವರೆಲ್ಲರೂ ನಿಂತು ನೋಡುತ್ತಿರುವಾಗಲೇ ಎಷ್ಟೋ ಆನೆಗಳು ಅಶ್ವತ್ಥಾಮನ ತೀವ್ರ ವೇಗವುಳ್ಳ ಬಾಣಗಳಿಂದ ಹತವಾಗಿ ವಜ್ರಾಹತಗಳಾದ ಪರ್ವತಗಳಂತೆ ಬಿದ್ದು ಹೋದವು. ಅಲ್ಲಲ್ಲಿ ಆನೆಗಳ ಸುಂಡಿಲುಗಳು ತುಂಡಾಗಿ ಬಿದ್ದು ಇನ್ನು ಅರ್ಧಜೀವದಿಂದ ನೆಲದ ಮೇಲೆ ಹೊರಳಾಡುತ್ತಾ ರಣಭೂಮಿಯೆಲ್ಲ ಹರಿದಾಡುವ ಹೆಬ್ಬಾವುಗಳಿಂದ ವ್ಯಾಪ್ತವಾದಂತೆ ತೋರಿತು. ಅನೇಕ ರಾಜರ ರಥದ ಮೇಲಿನ ಛತ್ರಗಳ ಸುವರ್ಣ ದಂಡಗಳು ಅಲ್ಲಲ್ಲಿ ತುಂಡಾಗಿ ಬಿದ್ದು ಆಗಿನ ರಣಭೂಮಿಯು ಸೂರ್ಯ ಚಂದ್ರರಿಂದಲೂ ಗ್ರಹಗಳಿಂದಲೂ ವ್ಯಾಪ್ತವಾದ ಆಕಾಶದಂತೆ ಕಾಣಿಸುತ್ತಿದ್ದಿತು. ಆಗ ದ್ರೋಣನ ಬಾಣಗಳಿಂದ ದೊಡ್ಡದೊಂದು ರಕ್ತ ನದಿಯೇ ರಣಾಂಗಣದಲ್ಲಿ ಪ್ರವಹಿಸುತ್ತಿದ್ದಿತು. ಅದರಲ್ಲಿ ಧ್ವಜಗಳೇ ಮಂಡೂಕಗಳು, ಆನೆಗಳೇ ಕಲ್ಲು ಬಂಡೆಗಳು, ಬಿಳಿ ಕೊಡೆಗಳೇ ಹಂಸಗಳು, ಚಾಮರಗಳೇ ನೊರೆಗಳು, ಹದ್ದು ರಣಹದ್ದು ಮೊದಲಾದ ಪಕ್ಷಿಗಳೇ ಗ್ರಾಹಗಳು, ಆಯುಧಗಳೇ ಮೀನುಗಳು, ಕುದುರೆಗಳ ಮೃತದೇಹಗಳೇ ಮಕರಗಳು, ರಥಗಳೇ ಅಲ್ಲಲ್ಲಿನ ತೀರದ ತಿಟ್ಟುಗಳು, ಪತಾಕೆಗಳೇ ಮುರಿದ ವೃಕ್ಷಗಳು, ಪ್ರಾಸ ಶಕ್ತಿ ವೃಷ್ಟಿ ಮೊದಲಾದ ಆಯುಧಗಳೇ ಡುಂಡುಭಗಳು, ಕೊಬ್ಬು ಮಾಂಸ ಕೆನ್ನೀರು ಮೊದಲಾದವುಗಳೇ ಕೆಸರು, ಮೃತ ಶರೀರಗಳೇ ತೆಪ್ಪಗಳು, ತಲೆ ಕೂದಲುಗಳೇ ಪಾಚಿ. ಹೀಗೆ ಅತಿ ಭಯಂಕರವಾದ ಆ ರಕ್ತ ನದಿಯಲ್ಲಿ ಯೋಧರ ಆರ್ತ ಧ್ವನಿಯೇ ದೊಡ್ಡ ಪ್ರವಾಹ ಘೋಷದಂತೆ ಕೇಳಿಸುತ್ತಿದ್ದಿತು. ಭೀರುಗಳಿಗೆ ಭಯವನ್ನು, ಶೂರರಿಗೆ ಉತ್ಸಾಹವನ್ನು ಹೆಚ್ಚಿಸುತ್ತಾ ಯಮರಾಷ್ಟ್ರವನ್ನು ವೃದ್ಧಿಗೊಳಿಸತಕ್ಕ ಆಗಿನ ರಣರಂಗವು ನೋಡುವವರಿಗೆ ಅತಿ ರೌದ್ರವಾಗಿ ಕಾಣಿಸಿತು. ಅಶ್ವತ್ಥಾಮನು ಬಾಣಗಳಿಂದ ಅನೇಕ ರಾಕ್ಷಸರನ್ನು ಕೊಂದ ಮೇಲೆ ಘಟೋತ್ಕಚನನ್ನು ತೀವ್ರ ಬಾಣಗಳಿಂದ ಹೊಡೆದನು. ಆಮೇಲೆ ಕ್ರಮವಾಗಿ ದೃಷ್ಟದ್ಯುಮ್ನನನ್ನು ಪಂಚ ಪಾಂಡವರನ್ನು ತೀವ್ರ ಬಾಣಗಳಿಂದ ನೋಯಿಸಿದನು. ದೃಪದನ ಮಗನಾದ ಸುರಥನೆಂಬುವನನ್ನು ಕೆಡಹಿದನು. ದೃಪದನ ಮತ್ತೊಬ್ಬ ಮಗನಾದ ಶತ್ರುಂಜಯನನ್ನು ಪ್ರಹರಿಸಿದನು. ಹಾಗೆಯೇ ಬಲಾನೀಕ, ಜಯಾನೀಕ, ಜಯಾಶ್ವ, ಶ್ರುತಾಹ್ವಯರೇ ಮೊದಲಾದ ಅನೇಕ ರಾಜರನ್ನು ಯಮಪುರಿಗೆ ಕಳುಹಿಸಿದನು. ಆಮೇಲೆ 3 ತೀವ್ರ ಬಾಣಗಳಿಂದ ವೃಷಧ್ರ, ಚಂದ್ರಸೇನರೆಂಬ ವೀರ ರಾಜರನ್ನು ಕೊನೆ ಮುಟ್ಟಿಸಿದನು. 10 ಬಾಣಗಳಿಂದ ಕುಂತಿಭೋಜನ 10 ಮಂದಿ ಮಕ್ಕಳನ್ನು ಕೊಂದು ಬಿಟ್ಟನು. ಆಮೇಲೆ ಅತ್ಯಂತ ಕ್ರೋಧಾವಿಷ್ಟನಾಗಿ ಯಮದಂಷ್ಟ್ರಕ್ಕೆ ಸಮಾನವಾದ ಕ್ರೂರ ಬಾಣವೊಂದನ್ನು ಬಿಲ್ಲಿನಲ್ಲಿ ಸೇರಿಸಿ ಕಿವಿಯವರೆಗೆ ನಾಣನೆಳೆದು ಅದನ್ನು ಘಟೋತ್ಕಚನಿಗೆ ಗುರಿಯಿಟ್ಟು ಪ್ರಯೋಗಿಸಿದನು. ಆ ಬಾಣವು ಘಟೋತ್ಕಚನ ಎದೆಗೆ ಬಲವಾಗಿ ನಾಟಿತು. ಒಡನೆಯೇ ಅವನು ಮೂರ್ಛಿತನಾಗಿ ಕೆಳಗೆ ಬಿದ್ದು ಬಿಟ್ಟನು. ಇದನ್ನು ನೋಡಿ ದೃಷ್ಟದ್ಯುಮ್ನನು ಘಟೋತ್ಕಚನು ಸತ್ತನೆಂದೇ ತಿಳಿದು ಥಟ್ಟನೆ ಓಡಿ ಬಂದು ಆ ಘಟೋತ್ಕಚನನ್ನು ಬೇರೆ ಕಡೆಗೆ ಸಾಗಿಸಿಬಿಟ್ಟನು. ಹೀಗೆ ಪಾಂಡವ ಸೈನ್ಯವೆಲ್ಲ ಪರಾಜಿತವಾಗಿ ಯುದ್ಧರಂಗದಿಂದ ಪಲಾಯನ ಮಾಡಿತು. ಜಯೋತ್ಸಾಹದಿಂದ ದ್ರೋಣಪುತ್ರನು ಸಿಂಹನಾದ ಮಾಡಿದನು. ಸಮಸ್ತ ಭೂತಗಳು ಅಶ್ವತ್ಥಾಮನ ಪರಾಕ್ರಮವನ್ನು ಕೊಂಡಾಡಿದವು. ನಿನ್ನ ಮಕ್ಕಳು ಅವನನ್ನು ಬಹಳವಾಗಿ ಪೂಜಿಸಿದರು. ಮಹಾರಾಜ, ಹೀಗೆಯೇ ಅಶ್ವತ್ಥಾಮನ ಬಾಣಗಳಿಂದ ಹತರಾದ ಅನೇಕ ರಾಕ್ಷಸರ ಮೃತದೇಹಗಳು
ರಣರಂಗದೊಳಗೆಲ್ಲ ಪರ್ವತಾಕಾರವಾಗಿ ಬಿದ್ದು ಭೂಮಿಯು ಅತಿ ಭಯಂಕರವಾಗಿ ಸಂಚಾರಕ್ಕೂ ಕೂಡ ದಾರಿಯಿಲ್ಲದಂತಾಯಿತು. ಆಕಾಶದಲ್ಲಿ ಈ ಯುದ್ಧವನ್ನು ನೋಡುತ್ತಿದ್ದ ಸಿದ್ಧ ಚಾರಣ ಗಂಧರ್ವ ಪಿಶಾಚ ಪನ್ನಗ ಗರುಡರೇ ಮೊದಲಾದ ಎಲ್ಲ ದೇವಗಣಗಳು ಭೂತಗಣಗಳು ಅಶ್ವತ್ಥಾಮನ ಅದ್ಭುತ ಪರಾಕ್ರಮವನ್ನು ಕೊಂಡಾಡುತ್ತಿದ್ದವು. ಇದು 157ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.